ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. घटित मेखला खचित मणि घंटिका पटल निनदेन विभ्राजमानम् घटित मेखला खचित मणि घंटिका पटल निनदेन विभ्राजमानम् कान्ताय कल्याणगुणैकधाम्ने नवद्युनाथ प्रतिमप्रभाय नारायणायाखिलकारणाय श्रीप्राणनाथाय नमस्करोमि. हरे ಶ್ರೀನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಶ್ರೀ ಶ್ರೀನಿವಾಸ ದೇವರು ತನಗೆ ಪ್ರಿಯರಾಗಿರ್ತಕ್ಕಂತಹ ಶ್ರೀದೇವಿ ಭೂದೇವಿ ಅಮ್ಮನವರಿಂದ ಕೂಡಿದಂಥವರಾಗಿ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ 2025 ಹೈದರಾಬಾದ್ ಜೂಬ್ಲಿ ಹಿಲ್ಸ್ ಅನ್ನುವಂತಹ ಪ್ರದೇಶ, ಅಲ್ಲಿರ್ತಕ್ಕಂತಹ ದಿವ್ಯವಾದಂತಹ ದೇಗುಲದಲ್ಲಿ ಬ್ರಹ್ಮೋತ್ಸವವನ್ನು ಪಡೆದುಕೊಳ್ಳುತ್ತಾ ಮುತ್ತಿನ ಚಪ್ಪರ ವಾಹನದಲ್ಲಿ ಭಕ್ತರನ್ನು ಅನುಗ್ರಹಿಸುತ್ತಾ ಬರ್ತಾ ಇರುವಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಅತ್ಯಂತ ಉತ್ಸಾಹದಿಂದ ಕೃಷ್ಣನ ರೂಪವನ್ನು ನಾವು ಆ ಸ್ವಾಮಿಯಲ್ಲಿ ನೋಡಬಹುದು. ಮುತ್ತುಗಳು ಶುದ್ಧತೆಗೆ ಸಂಕೇತ. ಲೋಕದಲ್ಲಿ ತಂಪನ್ನು ಉಂಟು ಮಾಡಲಿಕ್ಕಾಗಿಯೂ ಕೂಡ ಆ ಮುತ್ತಿನ ಹಾರವನ್ನು ಜನರು ಹಾಕಿಕೊಳ್ತಾರೆ. ಶರೀರದ ಔಷ್ಣ್ಯವನ್ನು ದೂರ ಮಾಡತಕ್ಕಂತಹದ್ದು ಮುತ್ತು ಅಂತ ಹೇಳ್ತಾರೆ. ಅಂತಹ ವಿಶಿಷ್ಟವಾದ ಗುಣ ಆ ಮುತ್ತಿನಲ್ಲಿರುವಂತಹದ್ದಿದೆ.
ಮುತ್ತು ಅನ್ನುವಂತಹದ್ದು ಸಜ್ಜನರನ್ನು ಪ್ರತಿನಿಧಿಸ್ತಕ್ಕಂತಹದ್ದು, ಸಜ್ಜನರ ಸಹವಾಸವನ್ನು ಪ್ರತಿನಿಧಿಸುವಂತಹದ್ದು. ಮುತ್ತು ಆಗಬೇಕು ಅಂತಾದರೆ ನೀರಿನ ಹನಿ ಅದು ಯಾರ ಜೊತೆ ಸಹವಾಸವನ್ನು ಪಡಿತದೋ ಅದನ್ನು ನೋಡಬೇಕಾಗ್ತದೆ. ಕಾದ ಕಬ್ಬಿಣದ ಸಹವಾಸವನ್ನು ಪಡೀತು ಅಂತಾದರೆ ಹೆಸರಿಲ್ಲದಂತೆ ದೂರ ಆಗಿ ಹೋಗ್ಬಿಡ್ತಿದೆ. ಅದೇ ಕಮಲದ ಎಲೆಯ ಸಹವಾಸವನ್ನು ಪಡೀತು ಅಂತಾದರೆ ಮುತ್ತಿನಂತೆ ಕಾಣುತ್ತದೆ, ಮುತ್ತಾಗುವುದಿಲ್ಲ. ಅದೇ ಸ್ವಾತಿ ನಕ್ಷತ್ರದಲ್ಲಿ ಕಪ್ಪೆ ಚಿಪ್ಪಿನ ಒಳಗಡೆ ಆ ನೀರಿನ ಹನಿ ಬಿತ್ತು ಅಂತಾದರೆ ಆ ಕಪ್ಪೆ ಚಿಪ್ಪಿನ ಒಳಗಡೆ ಇರುವಂತಹ ಆ ನೀರಿನ ಹನಿ ಮುತ್ತಾಗಿ ಪರಿಣಮಿಸ್ತದೆ. ಅಂದರೆ ಕಪ್ಪೆ ಚಿಪ್ಪಿನ ಸಹವಾಸ ಶ್ರೇಷ್ಠವಾಗಿರತಕ್ಕಂತಹ ಸಜ್ಜನರ ಸಹವಾಸದಂತೆ, ಇನ್ನು ಮಧ್ಯಮರ ಸಹವಾಸದಂತೆ ಯಾವ ಕಮಲದ ಎಲೆಯ ಸಂಘವನ್ನು ಪಡೆದುಕೊಂಡಿರತಕ್ಕಂತಹ ಮುತ್ತಿನ ಸ್ಥಿತಿಯಂತೆ ಕಾಣುವಂತಹದ್ದು, ಆದರೆ ಮುತ್ತಲ್ಲ, ಮುತ್ತಿನಂತೆ ಕಾಣುವಂತಹದ್ದು. ಇನ್ನು ದುಷ್ಟರ ಸಹವಾಸವನ್ನು ಮಾಡಿದ್ದು ಅಂತಾದರೆ ನಮ್ಮ ಹೆಸರೇ ಕೇಳದಂತೆ ಹೋಗ್ಬಿಡ್ತದಂತೆ. ಕಾದ ಕಬ್ಬಿಣದ ಮೇಲೆ ನೀರಿನ ಹನಿಯನ್ನು ಹಾಕಿದರೆ ಹೇಗೆ ಆ ನೀರಿನ ಹನಿ ಇತ್ತು ಅನ್ನುವಂಥದ್ದು ಕೂಡ ಕಾಣುವುದಿಲ್ಲ, ಅಂತಹ ಸ್ಥಿತಿಯನ್ನು ಪಡೆಯುತ್ತದೆಯೋ ಆ ರೀತಿಯಾಗಿ ನಾವು ಸಜ್ಜನರ ಸಹವಾಸವನ್ನು ಪಟ್ಟು ಅವರೊಂದಿಗೆ ಇದ್ದು ಈ ವಿಶಿಷ್ಟವಾದಂತಹ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾಗಬೇಕು ಅನ್ನುವಂತಹ ಸಂದೇಶವನ್ನು ಮುತ್ತಿನ ಚಪ್ಪರ ವಾಹನ ನಮಗೆ ವಿವರಿಸುವಂತಹದ್ದಾಗಿದೆ. ಸಜ್ಜನರ ಒಂದು ಮಹಾ ಮಾಲೆಯೇ ಈ ಬ್ರಹ್ಮೋತ್ಸವದಲ್ಲಿ ಇರುವಂತಹದ್ದಾಗಿದೆ. ಇಲ್ಲಿ ಕಾಣುವಂತಹ ಪ್ರತಿಯೊಬ್ಬ ಭಕ್ತನೂ ಕೂಡ ಒಂದೊಂದು ಮುತ್ತು, ಆ ಮುತ್ತುಗಳ ಹಾರ ಈ ರಥಬೀದಿಯಲ್ಲಿರುವಂತಹದ್ದಾಗಿದೆ. ರಥಬೀದಿಯನ್ನು ಸಂಪೂರ್ಣ ಮುತ್ತಿನ ಹಾರವ ವಿಶೇಷವಾಗಿ ಆವರಿಸಿರುವಂತಹದ್ದು. ಇನ್ನು ಔಪಚಾರಿಕವಾಗಿರ್ತಕ್ಕಂತಹ ಮುತ್ತಿನ ಹಾರದಂತೆ ವಾಹನದಲ್ಲಿ ಆ ಮುತ್ತಿನ ಸರಗಳು ಇರುವಂತಹದ್ದು ಕಂಡುಬರ್ತಾ ಇದೆ. ಅವುಗಳಿಗೆಲ್ಲದಕ್ಕೂ ಕೂಡ ವಿಶೇಷವಾದ ಕಾಂತಿಯನ್ನು ನೀಡುತ್ತಾ ಸ್ವಾಮಿ ತನ್ನ ಕಾಂತೆಯರಿಂದ ಕೂಡಿದಂಥವನಾಗಿ ಶ್ರೀಕೃಷ್ಣನ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡುತ್ತಾ ನಮ್ಮೆಲ್ಲರ ಮಧ್ಯದಲ್ಲಿ ಬರ್ತಾ ಇದ್ದಾನೆ ವಿಶೇಷವಾದಂತಹ ವೈಭವ ಪೂಜೆಯನ್ನು ಪಡೆದುಕೊಳ್ಳಲಿಕ್ಕೆ. ಇಂತಹ ಶ್ರೇಷ್ಠವಾಗಿರತಕ್ಕಂತಹ ಉತ್ಸವದ ನೇರ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಾವು ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರಿಂದ ಕೂಡಿದಂಥವರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಇದೊಂದು ಸುಂದರವಾಗಿರತಕ್ಕಂತಹ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಸನ್ನಿಧಾನ ಇದಾಗಿದೆ. ಇಲ್ಲಿ ನೆರೆದಂತಹ ಪ್ರತಿಯೊಬ್ಬರೂ ಕೂಡ ಭಗವಂತನ ಚಿಂತನೆಗೆ ವಿಷಯರಾಗಿರ್ತಕ್ಕಂಥವರು. ಅಂದರೆ ಸ್ವಾಮಿ ಅಂದುಕೊಂಡಿದ್ದಾನೆ ಇವರೆಲ್ಲರಿಗೂ ಕೂಡ ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಅನುಗ್ರಹಿಸಬೇಕು ಅಂತ. ಆ ಸ್ವಾಮಿ ಸತ್ಯ ಸಂಕಲ್ಪನಾದ ಕಾರಣ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಇಲ್ಲದಿದ್ದರೆ ಇಂತಹ ಭಾಗ್ಯ ನಮಗೆ ದೊರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಉಪನಿಷತ್ತು ಕೂಡ ಆ ಅಂಶವನ್ನು ತಿಳಿಸ್ತಾ ಇದೆ. ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ತನ್ನ ವಿಷಯಕವಾದಂತಹ ವಿಚಾರಗಳನ್ನು ಯಾರನ್ನು ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅಂದ್ಕೊಳ್ತಾನೋ ಅಂಥವರಿಗೆ ಮಾತ್ರ ಚಿಂತೆ ಬರುವಂತೆ ಮಾಡ್ತಾನಂತೆ, ಅನುಗ್ರಹಿಸ್ತಾನಂತೆ. ಪ್ರತಿಯೊಬ್ಬರೂ ಕೂಡ ಆ ಸ್ವಾಮಿಯನ್ನು ಧಿಯೋ ಯೋನಃ ಪ್ರಚೋದಯಾತ್ ಎಂಬುದಾಗಿ ಪ್ರಾರ್ಥಿಸುತ್ತಾರೆ. ಸರಿಯಾದ ಸಮಯ ಸ್ಫೂರ್ತಿಯಾದಂತಹ ಜ್ಞಾನ ನಮಗೆ ಬರಬೇಕು ಅಂತ. ಅಂತಹ ಜ್ಞಾನ ನಿಧಿಯಾದಂಥವನು ಸ್ವಾಮಿ ನಮಗೆ ಜ್ಞಾನವನ್ನು ದಯಪಾಲಿಸಲಿದ್ದಾನೆ. ಆ ವಿಶಿಷ್ಟವಾದಂತಹ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಧನ್ಯರಾಗೋಣ, ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಮುತ್ತಿನ ಚಪ್ಪರ ವಾಹನವನ್ನು ಅಧಿರೋಹಿಸಿದಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ನೋಡ್ತಾ ಇದ್ದೇವೆ. ಇಂತಹ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅಹಂ ದೂರತಸ್ತೆ ಪದಾಂಭೋಜಯುಗ್ಮ ಪ್ರಣಾಮೇಚ್ಛಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವೆಯ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಯಚ್ಛ ಪ್ರಭೋ ವೆಂಕಟೇಶ. ಹೇ ಪ್ರಭುವೇ ವೆಂಕಟೇಶ, ಒಮ್ಮೆ ಬಹಳ ದೂರದಿಂದ ನಾನು ನಿನ್ನ ಪಾದದೆಡೆಗೆ ಬಂದಿದ್ದೇನೆ, ನಿನ್ನ ಪಾದ ಸೇವೆಯನ್ನು ಮಾಡ್ತಾ ಇದ್ದೇನೆ. ಒಮ್ಮೆ ಮಾಡಿದಂತಹ ಈ ಸೇವೆಯನ್ನು ನಿತ್ಯ ಸೇವೆ ಮಾಡಿದರೆ ಏನು ಫಲವನ್ನು ಕೊಡಬೇಕು ಅಂತಹ ಫಲವನ್ನು ಕೊಟ್ಟು ನಾನು ನಿನಗೆ ನಿತ್ಯ ಸೇವೆಯನ್ನು ಮಾಡ್ತಾ ಇದ್ದೇನೆ ಎಂಬತಕ್ಕಂತಹ ಆಲೋಚನೆಯಿಂದ ನನ್ನನ್ನು ಅನುಗ್ರಹಿಸು.
ನೀನು ಕರುಣಾ ಸಮುದ್ರ, ಅಂತಹ ಕರುಣೆ ಉಳ್ಳಂಥವನು. ಹಾಗಾಗಿ ನಿನ್ನ ಆ ವಿಧವಾದಂತಹ ಅನುಗ್ರಹವನ್ನು ಅಪೇಕ್ಷಿಸ್ತಾ ಇದ್ದೇನೆ ಸ್ವಾಮಿ, ಧನ್ಯನನ್ನಾಗಿ ಮಾಡು ನನ್ನ ಎಂಬುದಾಗಿ ಪ್ರತಿಯೊಬ್ಬ ಭಕ್ತರೂ ಕೂಡ ಸ್ವಾಮಿಯ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಬಹಿರ್ಮುಖನಾಗಿರುವಂತಹ ಸ್ವಾಮಿಯನ್ನು ಪ್ರಾರ್ಥಿಸ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಭಾಗ್ಯನಗರ, ಭಾಗ್ಯದ ನಿಲಯವಾಗಿರತಕ್ಕಂತಹದ್ದು. ಅಂತಹ ಆ ನಗರದಲ್ಲಿ ಇರುವಂತಹ ಒಂದು ಪ್ರದೇಶ ಜೂಬ್ಲಿ ಹಿಲ್ಸ್ ಅಂತ, ಅದು ಕೂಡ ಪರ್ವತ ಪ್ರದೇಶವೇ. ಅಲ್ಲಿ ವಿರಾಜಮಾನವಾದಂತಹ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ. ಅಲ್ಲಿ ನಡೀತಾ ಇರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ. ಆ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದು ಮುತ್ತಿನ ಚಪ್ಪರ ವಾಹನವನ್ನು ಅಧಿರೋಹಿಸಿ ತನ್ನ ಪ್ರಿಯರಾಗಿರುವಂತಹ ಶ್ರೀದೇವಿ ಭೂದೇವಿಯಿಂದ ಸಹಿತನಾಗಿ ವೆಂಕಟೇಶ್ವರ ಸ್ವಾಮಿ ತಮ್ಮ ದಿವ್ಯವಾದ ದರ್ಶನ ಭಾಗ್ಯವನ್ನು ಭಕ್ತರಾದ ನಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ತಾ ಇದ್ದಾರೆ. ಮುತ್ತಿನಂಥ ಮಾತು ನಮ್ಮದಾಗಿರಬೇಕು ಅನ್ನುವಂತಹದ್ದನ್ನು ಕೂಡ ಸಂದೇಶದ ಮುಖಾಂತರ ತಿಳಿಸ್ತಾ ಇದ್ದಾರೆ. ಬಹಳ ನೀಟಾಗಿರಬೇಕು, ಪ್ರತಿಯೊಬ್ಬರಿಗೂ ಕೂಡ ಆನಂದವನ್ನು ಉಂಟು ಮಾಡುವಂತೆ ಇರಬೇಕು, ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಮುದವನ್ನು ತಂಪನ್ನು ಉಂಟು ಮಾಡಬೇಕು ನಮ್ಮ ಮಾತು, ಯಾರಿಗೂ ಕೂಡ ಖೇದವನ್ನು ಉಂಟು ಮಾಡಬಾರದು, ಆ ರೀತಿಯಾಗಿ ನಮ್ಮ ಜೀವನವನ್ನು ನಡೆಸಬೇಕು ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಸಂದೇಶವನ್ನು ನೀಡಲಿಕ್ಕೇನೋ ಎಂಬುವಂತೆ ಮುತ್ತಿನ ಚಪ್ಪರವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮ ಮಧ್ಯದಲ್ಲಿ ಬಂದು ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಭರತನಾಟ್ಯವನ್ನು ಮಾಡುತ್ತಾ ಭಗವಂತನನ್ನು, ಶ್ರೀನಿವಾಸನನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ತಮ್ಮ ಕಲೆಗಳ ಮುಖಾಂತರ ಚಂಡೆಯನ್ನು ಬಾರಿಸುತ್ತಾ ವಿವಿಧ ಕಲಾಕಾರರು ತಮ್ಮ ತಮ್ಮ ಕಲೆಗಳನ್ನು ಪ್ರದರ್ಶಿಸುತ್ತಾ ಸ್ವಾಮಿಯ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಇಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ನಮ್ಮ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತಲೂ ಅಣುವಾಗಿರುವಂಥವನು ಆ ಭಗವಂತ, ಮಹತ್ತಿಗಿಂತಲೂ ಮಹತ್ತಾಗಿರ್ತಾನೆ. ಅವನ ಮಹಿಮೆಯನ್ನು ಯಾರೂ ಕೂಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಸಾಕಲ್ಯನ ಆ ಭಗವಂತನ ಗುಣಗಳನ್ನು ಕೂಡ ಎಣಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಆ ಸ್ವಾಮಿಯ ಆ ಗುಣಗಳ ಎಣಿಕೆಯನ್ನು ಏಣಾಕ್ಷಿ ದೇವಿ ಮಾಡ್ತಾ ಇದ್ದಾಳೆ, ಇನ್ಯಾರೂ ಕೂಡ ಸಮರ್ಥರಲ್ಲ. ಅಂತಹ ಆ ತಾಯಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾಳೆ. ಭಗವಂತನ ವಿಶೇಷವಾದ ತತ್ವಜ್ಞಾನವನ್ನು ಲೋಕಕ್ಕೆ ನೀಡುತ್ತಾ ಸ್ಮರ ಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶ್ರಯಾಚ್ಯುತಂ ತ್ಯಜ ಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭವಾಲಯಂ ಶೃಣು ಶೌರ್ಯ ಕಥಾ ಪುಣ್ಯಾಃ ಪಶ್ಯ ಶ್ರೀಪತಿ ವಿಗ್ರಹಂ ಜಿಘ್ರ ಶ್ರೀಪಾದ ತುಳಸೀ ಸ್ಪೃಶ ವೈಕುಂಠ ವಲ್ಲಭಂ ಭುಂಕ್ಷ್ವ ಕೇಶವ ನೈವೇದ್ಯಂ ತಿಷ್ಠ ಮಾಧವ ಮಂದಿರೆ ಜಪ ನಾರಾಯಣಮನುಂ ಪಠತನ್ನಾಮ ಮಂಗಳಂ ಪಾಹಿ ಪ್ರಪನ್ನ ಜನತಾಂ ಬ್ರೂಹಿ ತಥ್ಯಂ ಹಿತಂ ನೃಣಾಂ ದೇಹಿ ಕಾಂಕ್ಷಿತಮರ್ಥೇಭ್ಯೋ ದೇಹಿ ಕಾಂಕ್ಷಿತಮರ್ಥಿಭ್ಯೋ ಯಾಹಿ ಸಜ್ಜನ ಸಂಗತಿಂ ಯಾಹಿ ಸಜ್ಜನ ಸಂಗತಿಂ ಕುರು ಭೂತದಯಾಂ ನಿತ್ಯಂ ಚರಧರ್ಮ ಮಹರ್ನಿಶಂ. ಎಲ್ಲ ಪ್ರಾಣಿಗಳಲ್ಲಿ ದಯವುಳ್ಳವರಾಗಿರಬೇಕಂತೆ, ಧರ್ಮವನ್ನು ಅಹರ್ನಿಶವು ಹಗಲು ರಾತ್ರಿ ಅನ್ನುವ ಭೇದ ಇಲ್ಲದಂತೆ ಧರ್ಮಾಚರಣೆಯಲ್ಲಿ ಮನಸ್ಸನ್ನು ಇರಿಸಬೇಕು. ಜಾನೀಹಿ ನಿತ್ಯಮಾತ್ಮಾನಂ ಅವೇಹ್ಯನ್ನದ್ಧಿನಶ್ವರಂ. ಈ ರೀತಿಯಾಗಿ 5 ಶ್ಲೋಕಗಳಲ್ಲಿ ನಾವು ಸಂಪೂರ್ಣ ವೇದದ ಸಾರವನ್ನು ತಿಳಿಯತಕ್ಕಂಥವರಾಗ್ತಾ ಇದ್ದೇವೆ. ಇಂತಹ ಆ ವೇದದ ಸಾರವನ್ನು ತಿಳಿದಂಥವರಾಗಿ ಆ ರೀತಿಯಾಗಿ ಜೀವನವನ್ನು ನಡೆಸಿದ್ದು ಅಂತಾದರೆ ನಮ್ಮ ಜೀವನ ಸಾರ್ಥಕ. ಮಾನವ ಜನ್ಮ ಬಂದದ್ದಕ್ಕೂ ಕೂಡ ಸಾರ್ಥಕ. ಕೃಷ್ಣನನ್ನು ಸ್ಮರಿಸಬೇಕಂತೆ, ಹರಿಯನ್ನು ಭಜಿಸಬೇಕಂತೆ, ವಿಷ್ಣುವನ್ನು ನಮಿಸಬೇಕಂತೆ, ಅಚ್ಯುತನನ್ನು ಆಶ್ರಯಿಸಬೇಕಂತೆ, ಕಾಮವನ್ನು ಬಿಡಬೇಕಂತೆ, ಕ್ರೋಧವನ್ನು ಬಿಡಬೇಕಂತೆ, ಮೋಹವನ್ನು ಬಿಡಬೇಕಂತೆ. ಈ ಸಂಸಾರ ಮನೆ, ಸಂಸಾರದ ಆಲಯ, ಇದನ್ನು ಕೂಡ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೇಳಬೇಕಂತೆ ಪುಣ್ಯವಾದಂತಹ ಪುಣ್ಯಕರವಾದಂತಹ ಭಗವಂತನ ಕಥೆಗಳನ್ನು, ನೋಡಬೇಕು ಆ ಲಕ್ಷ್ಮೀಪತಿಯ ವಿಗ್ರಹವನ್ನು,
ನಾವು ಆಸ್ವಾದಿಸಬೇಕಂತೆ ಶ್ರೀ ಭಗವಂತನ ಪಾದಪದ್ಮಗಳಲ್ಲಿ ವಿರಾಜಿಸುವಂತಹ ತುಳಸಿಗಳನ್ನು, ಸ್ಪರ್ಶಿಸಬೇಕಂತೆ ವೈಕುಂಠವಲ್ಲಭನ ಮೂರ್ತಿಯನ್ನು, ವೈಕುಂಠವಲ್ಲಭನನ್ನು ಸ್ವೀಕಾರ ಮಾಡಬೇಕಂತೆ, ತಿನ್ನಬೇಕಂತೆ ಆ ಭಗವಂತನಿಗೆ ನಿವೇದಿಸಿದಂತಹ ನೈವೇದ್ಯವನ್ನು ಯಾವಾಗಲೂ ಕೂಡ ಇರಬೇಕಂತೆ ಮಾಧವನ ಮಂದಿರದಲ್ಲಿ. ಜಪವನ್ನು ಮಾಡಬೇಕಂತೆ, ಆ ನಾರಾಯಣನ ಮಂತ್ರದ ಜಪವನ್ನು ಮಾಡಬೇಕು. ಆ ಭಗವಂತನ ನಾಮ ಮಂಗಳಕರವಾದಂತಹದ್ದು, ಅದನ್ನು ಪಠಿಸ್ತಾ ಇರಬೇಕಂತೆ. ಯಾರು ಆ ಭಗವಂತನನ್ನು ಅನುಗ್ರಹಿಸಿರ್ತಾರೋ, ಪಾಹಿ ಪ್ರಪನ್ನ ಜನತಾಂ, ಯಾರು ನಮ್ಮನ್ನು ಆಶ್ರಯಿಸಿ ಬರ್ತಾರೋ ಅಂಥವರನ್ನು ಕಾಪಾಡುವ ಕಾರ್ಯವನ್ನು ಕೂಡ ನಾವು ಮಾಡಬೇಕು. ಯಾವಾಗಲೂ ಕೂಡ ಸತ್ಯವನ್ನು, ಹಿತವಾಗಿರತಕ್ಕಂತಹ ಸತ್ಯವನ್ನು, ಜನರಿಗೆ ಅಹಿತಕರವಾದದ್ದಲ್ಲ. ನೃಣಾಂ ಹಿತಂ ತಥ್ಯಂ ಬ್ರೂಹಿ ಅಂತ ಹೇಳ್ತಾ ಇದ್ದಾರೆ. ಅದು ತಥ್ಯವಾಗಿರಬೇಕು, ಜನರಿಗೆ ಹಿತವೂ ಕೂಡ ಆಗಿರಬೇಕು. ಅಂತಹ ತಥ್ಯವನ್ನು ಹೇಳಬೇಕಂತೆ. ಯಾರು ಕೇಳ್ತಾರೋ ಅರ್ಥಿಗಳು ಅಂಥವರಿಗೆ ನಮ್ಮ ಕೈಯಲ್ಲಾದಷ್ಟು ನಾವು ಕೊಡಬೇಕಂತೆ. ಯಾಹಿ ಸಜ್ಜನ ಸಂಗತಿಂ, ಸಜ್ಜನರ ಸಹವಾಸವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ಸಜ್ಜನ ಸಹವಾಸವನ್ನು ಇದೋ ಸ್ವಾಮಿ ತನ್ನ ಈ ವಿಶಿಷ್ಟವಾದ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಆ ಭಗವಂತನ ಪರಮಾನುಗ್ರಹವನ್ನು ಪಡೆದುಕೊಳ್ಳುತ್ತಾ ಆ ಶ್ರೀಪತಿಯ ಶ್ರೀ ಶ್ರೀನಿವಾಸನ ಪರಮಾನುಗ್ರಹವನ್ನು ಪ್ರಾರ್ಥಿಸೋಣ, ಪಡೆದು ಧನ್ಯರಾಗೋಣ. ಇದೊಂದು ಅದ್ಭುತವಾದಂತಹ ಅವಕಾಶ. ಧ್ಯಾನವು ಕೃತಯುಗದಲ್ಲಿ, ಯಜನ ಯಜ್ಞವು ತ್ರೇತಾಯುಗದಲ್ಲಿ, ದಾನವಾಂತಕನ ದೇವತಾರ್ಚನೆಯು ದ್ವಾಪರ ಯುಗದಲ್ಲಿ, ಕಲಿಯುಗದಿ ಗಾನದಿ ಕೇಶವನೆಂದರೆ ಕೈಗೂಡುವನು ಶ್ರೀ ರಂಗವಿಠಲ ಎಂಬುದಾಗಿ ದಾಸರು ವಿಶೇಷವಾಗಿ ನಮ್ಮೆಲ್ಲರಿಗೆ ಸಂದೇಶವನ್ನು ನೀಡ್ತಾ ಇದ್ದಾರೆ. 4 ಯುಗಗಳು ಹೌದು. ಒಂದೊಂದು ಯುಗದಲ್ಲಿ ಧರ್ಮದ ಸ್ಥಿತಿ ಅದ್ಭುತವಾದ ರೀತಿಯಲ್ಲಿ ಇರ್ತಿದೆ. ಕೃತಯುಗದಲ್ಲಿ 4 ಪಾದಗಳಲ್ಲಿ ಧರ್ಮ ಇದ್ದರೆ ತ್ರೇತಾಯುಗದಲ್ಲಿ 3 ಪಾದದಲ್ಲಿ ಮಾತ್ರ ಇರ್ತಿದೆ. ದ್ವಾಪರ ಯುಗದಲ್ಲಿ 2 ಪಾದ, ಕಲಿಯುಗದಲ್ಲಿ ಒಂದೇ ಪಾದದ ಮೇಲೆ ಧರ್ಮ ನಿಂತಿರುವಂತಹದ್ದಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ಭಗವಂತನನ್ನು ನಾವು ಹೇಗೆ ಆರಾಧಿಸಬೇಕು ಅನ್ನುವಂತಹ ಪ್ರಶ್ನೆ ಬಂದರೆ, ಧ್ಯಾನದ ಮುಖಾಂತರ ಕೃತಯುಗದಲ್ಲಿ ಭಗವಂತನನ್ನು ಸಂತೋಷಗೊಳಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಯಜ್ಞ ಯಾಗಾದಿಗಳನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸಬೇಕು ಅಂತ ತ್ರೇತಾಯುಗದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ದಾನವಾಂತಕನಾದಂತಹ ಸ್ವಾಮಿಯ ಅರ್ಚನೆಯನ್ನು ಮಾಡುವುದರ ಮುಖಾಂತರ ದ್ವಾಪರ ಯುಗದಲ್ಲಿ ಭಗವಂತನ ಕೃಪೆಯನ್ನು ನಾವು ಪಡೆಯಬಹುದು. ಆದರೆ ಕಲಿಯುಗದಲ್ಲಿ ಒಂದೇ ಪಾದದ ಮೇಲೆ ಧರ್ಮ ನಿಂತಿರ್ತದೆ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಭಕ್ತಿಯಿಂದ ಗಾನದಿ ಕೇಶವನೆಂದರೆ ಕೈಗೂಡವನು ಶ್ರೀರಂಗ ವಿಠಲ, ಆ ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು, ಆ ಭಗವಂತ ನಮ್ಮನ್ನು ಅನುಗ್ರಹಿಸುತ್ತಾನೆ. ಅಂತಹ ವಿಶೇಷವಾದಂತಹ ಫಲ ಕಲಿಯುಗದಲ್ಲಿರುವಂತಹದ್ದಾಗಿದೆ. ಹಾಗಾಗಿ ನಾವು ಕಲಿಯುಗದಲ್ಲಿ ಇದ್ದೇವೆ. ಕಲಿಯುಗದಲ್ಲಿಯೂ ಕೂಡ ಆ ಭಗವಂತನ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಆ ಸ್ವಾಮಿಯ ಮಹಿಮೆಗಳನ್ನು ಕೇಳ್ತಾ ಇದ್ದೇವೆ. ಆ ಮಹಿಮೆಯನ್ನು ಮೇಲಿಂದ ಮೇಲೆ ಸ್ಮರಿಸ್ತಾ ಇದ್ದೇವೆ. ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಆ ಭಗವಂತ ನಮ್ಮೆಲ್ಲರಿಗೆ ವಿಶೇಷವಾದ ಸಾಧನೆಯನ್ನು ಮಾಡಲಿಕ್ಕಾಗಿ ಅವಕಾಶವನ್ನು ಕಲ್ಪಿಸಿದ್ದಾನೆ. ಆ ಸಾಧನೆಯಲ್ಲಿ ನಿರತರಾದಂತಹ ಸಾಧಕರಾಗಿ ನಾವೆಲ್ಲರೂ ಕೂಡ ಈ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಮುತ್ತಿನ ಚಪ್ಪರ ವಾಹನ ವೈಭವವನ್ನು ತಿಳಿದುಕೊಳ್ಳುತ್ತಾ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ನಾಥ ರಕ್ಷಕ ಗೋವಿಂದ ಗೋವಿಂದ. ಹರಿನಾಮ ಕಾಣು. ಹರಿಯ ನಾಮ ಎಂತಹದ್ದು ಅಂತ ವರ್ಣಿಸ್ತಾರೆ ದಾಸರು. ಹರಿನಾಮ ಲಕ್ಷ್ಮೀ ಕಾಣು ದಾರಿದ್ರ್ಯ ಜನರಿಗೆ, ಹರಿನಾಮ ಬ್ರಹ್ಮ ಕಾಣು ಅಲ್ಪಾಯುವುಳ್ಳ ಜನಕ್ಕೆ, ಹರಿನಾಮ ಪಾಶ ಕಾಣು ದುರಿತ ಘನಾವಳಿಗೆ, ಹರಿನಾಮ ಗರುಡ ಕಾಣು ಕಾಲಾಖ್ಯ ಸರ್ಪಗಳಿಗೆ, ಹರಿನಾಮ ಶೇಷ ಕಾಣೋ ಜ್ಞಾನಧನ ಪಾಲಿಪುದಕ್ಕೆ, ಹರಿನಾಮ ರುದ್ರ ಕಾಣೋ ಭವವೆಂಬ ಮೃತ್ಯುವಿಗೆ, ಹರಿನಾಮ ಇಂದ್ರ ಕಾಣೋ ದುಷ್ಕರ್ಮ ಪರ್ವತಕ್ಕೆ, ಹರಿನಾಮ ಸೂರ್ಯ ಕಾಣೋ ಅಜ್ಞಾನ ಕತ್ತಲೆಗೆ, ಹರಿನಾಮ ಚಂದ್ರ ಕಾಣೋ ಹೃತ್ತಾಪ ನಿರ್ಮೂಲಕ್ಕೆ,
ಹರಿನಾಮ ವರುಣ ಕಾಣೋ ತುಷ್ಟಿಯ ಕೊಡುವುದಕ್ಕೆ, ಹರಿನಾಮ ಅಗ್ನಿ ಕಾಣೋ ದುರಿತ ಕಾನನಕ್ಕೆ, ಹರಿನಾಮ ಬಡಬಾನಲವೋ. ಶರಣು ಶರಣು ನೀಕು ಜಗದೇಕಪತಿ ಕೃಷ್ಣ, ವರమును సగవయ్య వాసుదేవ కృష్ణ. శరణు శరణు నీకు జగదేకపతి కృష్ణ, వరమున సగవయ్య వాసుదేవ కృష్ణ. శరణు శరణు నీకు జగదేకపతి కృష్ణ. శరణు 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 శరణు. మద్దులు విరిచినట్టి మాధవ కృష్ణ, సుద్దులు చెప్పవయ అచ్యుత కృష్ణ. మద్దులు విరిచినట్టి మాధవ కృష్ణ, సుద్దులు చెప్పవయ్య అచ్యుత కృష్ణ. మాధవ కృష్ణ అచ్యుత కృష్ణ. వందే గురుతరం అస్మద్గురోర్భగవతో శ్రీకసింధో రామానుజస్య చరణో శరణం ప్రపద్యే. మాదాపిరాయ వదయ సంజ్ఞావిభూతి సర్వం యదేవ నియమేన పదం భయారామాజ్యస్య న కులపదేర్బకులాభిరామం శ్రీభక్తసంగీరం ప్రణమామి మూర్ధన పురంధరస్య మహదాత్మజ భట్టనాథ శ్రీభక్తిరార కులదేవయోగి భక్తాంగిరేణ పరహాలేంద్ర మిశ్రా శ్రీమత్పరాన్ గురవనే ప్రణతోస్మి నిత్యం. திருக்கோவரோர் காராஜலை காணப்புக்கு ஓராதிரண்டே நுரைத்தீரான் கடலே உரை கண்டாய் தருளாதிரு கண்டே
ಕೃಷ್ಣ ಅಚ್ಯುತ ಕೃಷ್ಣ ಒದ್ದು ರಾಗದವಯ್ಯ ಉಪೇಂದ್ರ ಕೃಷ್ಣ ಒದ್ದು ರಾಗದವಯ್ಯ ಉಪೇಂದ್ರ ಕೃಷ್ಣ ಮುದ್ದುಲು ಗುರಿಯವಯ್ಯ ಮುಕುಂದ ಕೃಷ್ಣ ಒದ್ದು ರಾಗದವಯ್ಯ ಉಪೇಂದ್ರ ಕೃಷ್ಣ ಮುದ್ದುಲು ಗುರಿಯವಯ್ಯ ಮುಕುಂದ ಕೃಷ್ಣ ಮುದ್ದುಲು ಗುರಿಯವಯ್ಯ ಮುಕುಂದ ಕೃಷ್ಣ ಶರಣು ಶರಣು ನೀವು ಜಗದೇಕಪತಿ ಕೃಷ್ಣ ಶರಣು 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 తల మరిగిన గోవింద కృష్ణ చెల్లునయా నీ చేతలు శ్రీధర కృష్ణ ముల్లెతల మరిగిన గోవింద కృష్ణ చెల్లునయ్య నీ చేతలు శ్రీధర కృష్ణ గోవింద కృష్ణ శ్రీధర కృష్ణ అల్లన దొంగాడవయ్య హరి శ్రీకృష్ణ అల్లన దొంగాడవయ్య హరి శ్రీకృష్ణ మల్లుల గెలిచినట్టి మధుసూదన కృష్ణ అల్లన దొంగాడవయ్య హరి శ్రీకృష్ణ మల్లుల గెలిచినట్టి మధుసూదన కృష్ణ శరణు శరణు నీకు జగదేకపతి కృష్ణ శరణు 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 గోవులగాచిన ఎట్టి గోపాల కృష్ణ కైవశమై మమ్మేలు శ్రీకర కృష్ణ గోవులగాచిన ఎట్టి గోపాల కృష్ణ కైవశమై మమ్మేలు శ్రీకర కృష్ణ గోపాల కృష్ణ శ్రీకర కృష్ణ నా విన్నపమాలించు నారాయణ కృష్ణ నా విన్నపమాలించు నారాయణ కృష్ణ సేవకుడ జుమ్మి నీకు శ్రీ వెంకట కృష్ణ నా విన్నపమాలించు నారాయణ కృష్ణ సేవకుడ జుమ్మి నీకు శ్రీ వెంకట కృష్ణ శరణు శరణు నీకు జగదేకపతి కృష్ణ పరమున సగవయ్య వాసుదేవ కృష్ణ శరణు శరణు నీకు జగదేకపతి కృష్ణ శరణు శరణు ಶರಣು ಶರಣು ಎಂಬುದಾಗಿ ಆ ಜಗದೇಕ ಪತಿಯಾಗಿರ್ತಕ್ಕಂತಹ ಭಗವಂತನನ್ನು ಶರಣು ಹೊಂದುತ್ತಾ ಇರುವಂತಹದ್ದು. ಎಲ್ಲದಕ್ಕೂ ಕೂಡ ಆ ಸ್ವಾಮಿಯೇ ಕರ್ತ ಆಗಿದ್ದಾನೆ. ಅವನೇ ಈ ಜಗತ್ತನ್ನು ನಡೆಸ್ತಕ್ಕಂಥವನು. ಆದ್ದರಿಂದ ಆ ಸ್ವಾಮಿಯಲ್ಲಿ ನಾವು ಶರಣು ಹೊಂದುವಂತಹದ್ದು ಸಾರ್ಥಕವಾಗಿರುವಂತಹದ್ದೇ, ಯೋಗ್ಯವಾಗಿರುವಂತಹದ್ದು. ಆ ಕಾರ್ಯವನ್ನೇ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಕರ್ತ ಕೃಷ್ಣಯ್ಯ ನೀಬಾರಯ್ಯ, ಕರ್ತ ಕೃಷ್ಣಯ್ಯ ನೀಬಾರಯ್ಯ ಎಂಬುದಾಗಿ ವೆಂಕಟೇಶ್ವರ ಸ್ವಾಮಿ ಲೋಕಕ್ಕೆಲ್ಲ ಕರ್ತೃವಾದಂಥವನಾಗಿದ್ದಾನೆ. ಕರ್ತೃ ಆದಂತಹ ಆ ಕೃಷ್ಣಯ್ಯನನ್ನು ನಾವು ಬೇಗ ಬಾ ಎಂಬುದಾಗಿ ಕರೀತಾ ಇದ್ದೇವೆ. ಮುತ್ತಿನ ಚಪ್ಪರ ವಾಹನದಲ್ಲಿ ಭಕ್ತರ ಸಮೀಪಕ್ಕೆ ಬರ್ತಾ ಇದ್ದಾನೆ. ಬರ್ತಾ ಇರುವಂತಹ ಸ್ವಾಮಿಯನ್ನು
ಬಾ ಬಾ ಎಂಬುದಾಗಿ ನಾವು ಕರೆಯತಕ್ಕಂತಹದ್ದು. ಅಲ್ಲಿ ನಮ್ಮ ಪ್ರಾರ್ಥನೆಯೂ ಕೂಡ ಇದೆ. ಎನ್ನಾರ್ಥ ಧ್ವನಿಗೊಳಿದ್ದು ನೀ ಬಾರಯ್ಯ, ನಾನು ಬಹಳ ದುಃಖಿತನಾಗಿದ್ದೇನೆ, ಬಹಳ ದುಃಖದಿಂದ ನಿನ್ನನ್ನು ನಾನು ಮೊರೆ ಇಡ್ತಾ ಇದ್ದೇನೆ, ನನ್ನ ಧ್ವನಿಯನ್ನು ಕೇಳಿ ನೀನು ಬೇಗ ಬಾ ಎಂಬುದಾಗಿ ಕರೆಯುವಂತಹದ್ದು. ಆ ಸ್ವಾಮಿಯು ಸುಗುಣದ ಕನಿಯಾಗಿದ್ದಾನೆ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ಸುಗುಣದ ಖಣಿಯೇ ನೀ ಬಾರಯ್ಯ, ಎಮ್ಮಘವ ಓಡಿಸಲು ನೀ ಬಾರಯ್ಯ. ನಾವು ಬಹಳ ಪಾಪಗಳನ್ನು ಮಾಡಿರ್ತೇವೆ, ಆದ್ದರಿಂದ ನಮ್ಮ ಪಾಪಗಳನ್ನು ಓಡಿಸಲಿಕ್ಕಾಗಿ ನೀನು ಬರಬೇಕು ಎಂಬುದಾಗಿ ಆ ಸ್ವಾಮಿಯನ್ನು ಕರೀತಾ ಇರುವಂತಹದ್ದು. ಧಗೆ ಏರಿತು ತಾಪ ನೀ ಬಾರಯ್ಯ, ತಾಪ ಮುಗುಲು ಮುಟ್ಟುವಂತೆ ಆಗ್ತಾ ಇದೆ, ಅಷ್ಟು ತಾಪವನ್ನು ನಾನು ಪಡಿತಾ ಇದ್ದೇನೆ. ಆ ತಾಪಗಳನ್ನೆಲ್ಲವನ್ನು ಕೂಡ ದೂರ ಮಾಡಲಿಕ್ಕಾಗಿ ಬಾ ಸ್ವಾಮಿ. ಸದಾ ಮುಗುಳ್ನಗೆಯ ಮಳೆಗರಿಯೇ ನೀ ಬಾರಯ್ಯ, ಸದಾ ನಿನ್ನ ಮುಗುಳ್ನಗೆ ಅನ್ನತಕ್ಕಂತಹ ಮಳೆಗರಿಯನ್ನು ನಮ್ಮೆಲ್ಲರ ಮೇಲೆ ಬೀಳುವಂತೆ ಮಾಡಿ ನಮ್ಮನ್ನು ಅನುಗ್ರಹಿಸು ಹೇ ಸ್ವಾಮಿ ವೆಂಕಟೇಶ್ವರ ಶ್ರೀಕೃಷ್ಣ ಎಂಬುದಾಗಿ ಈ ಸಂದರ್ಭದಲ್ಲಿ ಮುತ್ತಿನ ಚಪ್ಪರ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರುವಂತಹ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ವೈರಿ ವರ್ಗದಿ ನೊಂದೆ ನೀ ಬಾರಯ್ಯ, ಅರಿಷಡ್ವರ್ಗ ಒಳಗಡೆ ಇದ್ದೇ ಇದೆ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವಂಥದ್ದು. ಇನ್ನು ಹೊರಗಡೆಯೂ ಕೂಡ ದುಷ್ಟ ಜನರ ಸಹವಾಸವನ್ನು ಮಾಡಿ ವೈರಿ ವರ್ಗದಿಂದ ನಾನು ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ಹೇ ಸ್ವಾಮಿ, ಬಂದು ನನ್ನನ್ನು ಉದ್ಧರಿಸು. ಮತ್ತಾರು ಗೆಳೆಯರಿಲ್ಲ ನೀ ಬಾರಯ್ಯ, ನನಗೆ ಇನ್ಯಾವ ಮಿತ್ರರು ಇಲ್ಲವೇ ಇಲ್ಲ ಲೋಕದಲ್ಲಿ, ನೀನೇ ನಮ್ಮೆಲ್ಲರಿಗೆ ಮಿತ್ರ. ಸೇರಿದೆ ನಿನ್ನಯ ಕರುಣೆಗೆ ಬಾರಯ್ಯ, ನಿನ್ನ ಕರುಣೆಗೆ ನಾನೆಲ್ಲರೂ ಕೂಡ ಸೇರಿರುವಂಥವರಾಗಿದ್ದೇವೆ. ನಿನ್ನ ಕರುಣಾಪೂರ್ಣವಾದ ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಬೀರು. ಒಳ್ಳೆ ದಾರಿಯ ತೋರಲು ನೀ ಬಾರಯ್ಯ, ಸನ್ಮಾರ್ಗವನ್ನು ತೋರಿಸಲಿಕ್ಕಾಗಿ ನೀನು ಬರಬೇಕು ಹೇ ಸ್ವಾಮಿ ಕರ್ತ ಕೃಷ್ಣಯ್ಯ, ನೀ ಬಾರಯ್ಯ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಬಾ ಎಂಬುದಾಗಿ ಪ್ರಾರ್ಥಿಸೋಣ. ವೈರಾಗ್ಯ ಭಾಗ್ಯವ ಕೊಡು ಬಾರಯ್ಯ, ನಾನಾ ರೋಗದ ಭೇಷಜ ನೀ ಬಾರಯ್ಯ, ಜಾರುತ ದಾಯುಷ್ಯ ಬೇಗ ಬಾರಯ್ಯ, ಉದಾರ ಪ್ರಸನ್ನ ವೆಂಕಟ ನೀ ಬಾರಯ್ಯ. ವೈರಾಗ್ಯ ಅನ್ನುವಂತಹ ಭಾಗ್ಯವನ್ನು ನನಗೆ ಕೊಡಲಿಕ್ಕೆ ಬಾ ಹೇ ಸ್ವಾಮಿ. ಅನೇಕ ರೋಗಗಳಿಗೆ ಭೇಷಜ ನೀನಾಗಿದ್ದೀಯ, ಭವರೋಗಕ್ಕೆ ವಿಶೇಷವಾದ ಭೇಷಜ ನೀನು ವೈದ್ಯ. ಆದ್ದರಿಂದ ನೀನು ಬಂದು ನಮ್ಮನ್ನು ಈ ರೋಗಗಳಿಂದ ಮುಕ್ತನನ್ನಾಗಿ ಮಾಡು. ಜಾರುತದಾಯುಷ್ಯ, ನಮ್ಮೆಲ್ಲರ ಆಯುಷ್ಯವು ಕೂಡ ಕ್ಷೀಣಿಸಿ ಹೋಗ್ತಾ ಇದೆ, ಕ್ಷೀಣವಾಗ್ತಾ ಇದೆ, ಬಂದು ನಮ್ಮನ್ನು ಉದ್ಧರಿಸು. ಬೇಗ ಬಾರಯ್ಯ, ಉದಾರ ಪ್ರಸನ್ನ ವೆಂಕಟ ನೀ ಬಾರಯ್ಯ. ಬಹಳ ಉದಾರವಾದ ಗುಣವುಳ್ಳಂಥವನು ಹೇ ಸ್ವಾಮಿ ಪ್ರಸನ್ನ ವೆಂಕಟ. ಸ್ವಾಮಿ ಶ್ರೀ ಶ್ರೀನಿವಾಸ ವೆಂಕಟೇಶ್ವರ ಶ್ರೀಕೃಷ್ಣ ನೀ ಬಾರಯ್ಯ, ಬಂದು ನಮ್ಮನ್ನು ಉದ್ಧರಿಸು ಎಂಬುದಾಗಿ ಆ ಎಲ್ಲದಕ್ಕೂ ಕೂಡ ಕರ್ತೃ ಆಗಿರತಕ್ಕಂತಹ ಕೃಷ್ಣನನ್ನು ಕರ್ತ ಕೃಷ್ಣಯ್ಯ ನೀ ಬಾರಯ್ಯ, ಕರ್ತ ಕೃಷ್ಣಯ್ಯ ನೀ ಬಾರಯ್ಯ, ಎನ್ನಾರ್ಥ ಧ್ವನಿಗೊಲಿದು ನೀ ಬಾರಯ್ಯ. ನನ್ನ ಆರ್ತಧ್ವನಿಯನ್ನು ಕೇಳಿ ಬಂದು ನನ್ನನ್ನು ಉದ್ಧರಿಸು ಹೇ ಸ್ವಾಮಿ ಎಂಬುದಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋಣ. ಇದೊಂದು ಅದ್ಭುತವಾದಂತಹ ಅವಕಾಶ. ಆ ಸ್ವಾಮಿಯ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ದಿವ್ಯವಾದಂತಹ ಆ ಸನ್ನಿಧಾನವನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ ನಮಗೆ ದಯಪಾಲಿಸಿ ನಮ್ಮನ್ನು ಉದ್ಧರಿಸು. ಬಾಬಾ ಭಕುತರ ಹೃದಯ ಮಂದಿರ, ಬಾ ಬಾ ಜಗದೋದ್ಧಾರ, ಬಾ ಬಾ ವೆಂಕಟಾಚಲ ವಿಹಾರ, ಬಾಬಾ ಅನೇಕಾವತಾರ ಧೀರ ಶೂರ ಎಂಬುದಾಗಿ ಆ ಸ್ವಾಮಿಯನ್ನು, ಧೀರನನ್ನು, ಶೂರನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸುವಂತಹದ್ದು. ದಕ್ಷ ಕಮಲಾಕ್ಷ
ರಾಕ್ಷಸಕುಲ ಶಿಕ್ಷಾ ಲಕ್ಷ್ಮಣಾಗ್ರಜ ಲಕ್ಷ್ಮೀವಕ್ಷ ದಕ್ಷ ಕಮಲಾಕ್ಷ ರಾಕ್ಷಸಕುಲ ಶಿಕ್ಷಾ ಲಕ್ಷ್ಮಣಾಗ್ರಜ ಲಕ್ಷ್ಮೀವಕ್ಷ ಪಕ್ಷಿವಾಹನ ಪೂರ್ಣ ಲಕ್ಷಣ ಸರ್ವೇಶ ಮೋಕ್ಷದಾಯಕ ಪಾಂಡವ ಪಕ್ಷ. ಮೋಕ್ಷದಾಯಕನಾದಂಥವನು ಆ ಸ್ವಾಮಿ ಸಜ್ಜನರ ಪಕ್ಷಪಾತಿ, ಅದಕ್ಕಾಗಿ ದೃಷ್ಟಾಂತವಾಗಿ ಪಾಂಡವ ಪಕ್ಷ ಅಂತ ಕರೀತಾ ಇದ್ದಾರೆ. ಅಕ್ಷಯವಂತ ಸೂಕ್ಷ್ಮಾಂಬರಧರಾಧ್ಯಕ್ಷ ಪ್ರತ್ಯಕ್ಷತ ದೈವ. ಅಕ್ಷತ ನಾರೆಯರ ತಕ್ಷಣದಲ್ಲಿ ತಂದ ಅಕ್ಷರ ಪುರುಷ ಗೋವಿಂದ. ಬಾಬಾ ಭಕುತರ ಹೃದಯ ಮಂದಿರ ಎಂಬುದಾಗಿ ಭಕ್ತರ ಹೃದಯವನ್ನೇ ತನ್ನ ಮಂದಿರವನ್ನಾಗಿ ಇರಿಸಿಕೊಂಡಿರುವಂತಹ ಜಗದೋದ್ಧಾರನನ್ನು ಶ್ರೀ ಶ್ರೀನಿವಾಸನನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಹೃದಯ ಮಂದಿರಕ್ಕೆ ಬಾ ಎಂಬುದಾಗಿ ಪ್ರಾರ್ಥಿಸೋಣ. ಅತ್ಯಂತ ಅದ್ಭುತವಾದಂತಹ ಸ್ವಾಮಿಯ ದರ್ಶನ ನಮ್ಮೆಲ್ಲರಿಗೆ ಆಗ್ತಾ ಇದೆ. ಎಂದಿಗಾಗುವುದೋ ನಿನ್ನ ದರ್ಶನ, ಅಂದಿಗಲ್ಲದೆ ಬಂಧ ನೀಗದೋ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಭವಬಂಧ ನೀಗಬೇಕು ಅಂತಾದರೆ ಭಗವಂತನ ದರ್ಶನ ಬಹಳ ಮುಖ್ಯ. ಅದು ಆ ಭಗವಂತ ತನ್ನ ದಿವ್ಯವಾದ ಜ್ಞಾನವನ್ನು ನಮ್ಮೆಲ್ಲರಿಗೆ ನೀಡ್ತಾ ಇದ್ದಾನೆ. ಇಂದು ಎನಗೆ ಶ್ರೀ ಗೋವಿಂದ ನಿನ್ನಯ್ಯ ಪಾದಾರವಿಂದವ ತೋರೋ ಮುಕುಂದ ಇಂದಿರೇ ರಮಣ ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಸಂದರ್ಭ ಇದಾಗಿದೆ. ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷವಿದೂರ ಜ್ಞಾನಾನಂದ ಬಲಮೈಶ್ವರ್ಯ ಪರಿಪೂರ್ಣ ಮೂರು ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿಲಯೋದಯ ಕಾರಣ ಕೃಪಾಸಾಂದ್ರ ನರಹರೆ ಸಲಹೋ ಸಜ್ಜನರ. ಕೃಪಾಸಾಂದ್ರ ನರಹರೆ ಸಲಹೋ ಸಜ್ಜನರ. ಸಜ್ಜನರನ್ನೆಲ್ಲರನ್ನು ಕೂಡ ರಕ್ಷಿಸು ಸ್ವಾಮಿ, ಸಲಹು ಎಂಬುದಾಗಿ ಆ ಭಗವಂತನನ್ನು ಪ್ರಾರ್ಥಿಸುವಂತಹದ್ದು. ಆ ಭಗವಂತನು ಶ್ರೀರಮಣನಾಗಿದ್ದಾನೆ, ಲಕ್ಷ್ಮೀ ರಮಣ, ಎಲ್ಲರಿಗೂ ಕೂಡ ಈಶ, ಎಲ್ಲ ಕಡೆಯಲ್ಲಿಯೂ ಕೂಡ ಇರುವಂಥವನು. ಹಾಗಾಗಿ ಸರ್ವಗ, ಎಲ್ಲರಿಂದಲೂ ಕೂಡ ಹೊಂದಲಿಕ್ಕೆ ಯೋಗ್ಯನಾದಂಥವನು. ಸಾರಭೋಕ್ತ, ಏನು ನಾವು ಮಾಡ್ತೇವೆ ಆ ಕರ್ಮದ ವಿಶೇಷವಾದಂತಹ ಪುಣ್ಯ ಫಲ ಧರ್ಮ ಅದನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡ್ತಕ್ಕಂಥವನು. ಸರ್ವತಂತ್ರ ಸ್ವತಂತ್ರ ಸ್ವರೂಪ ಪ್ರಮಿತಿ ಪ್ರವೃತ್ತಿ ಲಕ್ಷಣ ಸತ್ತಾತ್ರೈವೇದ್ಯವುಳ್ಳಂಥವನು, ಪರ ಅನಪೇಕ್ಷನಾಗಿರ್ತಕ್ಕಂಥವನು. ಈ ವಿಷಯದಲ್ಲಿ ಅಂತಹ ಸ್ವಾತಂತ್ರ್ಯ ಗುಣ ವಿಶಿಷ್ಟನಾದಂಥವನು ಸ್ವಾಮಿ. ದೋಷವಿದೂರನಾಗಿದ್ದಾನೆ, ಯಾವುದೇ ವಿಧವಾದಂತಹ ದೋಷ ಆ ಭಗವಂತನಲ್ಲಿಲ್ಲ. ಅಂತಹ ಆ ಸ್ವಾಮಿ ಜ್ಞಾನ ಪರಿಪೂರ್ಣನಾಗಿದ್ದಾನೆ, ಆನಂದ ಪರಿಪೂರ್ಣನಾಗಿದ್ದಾನೆ, ಬಲ ಪರಿಪೂರ್ಣ, ಐಶ್ವರ್ಯ ಪರಿಪೂರ್ಣನಾಗಿದ್ದಾನೆ. ಅಂತಹ ಸ್ವಾಮಿ ಸತ್ವರಜಸ್ತಮೋ ಗುಣಗಳೇನಿದ್ದಾವೆ ಲೋಕದಲ್ಲಿ ಕಂಡುಬರತಕ್ಕಂತಹ ಪ್ರಾಕೃತಿಕವಾದಂತಹ ಆ ಗುಣಗಳಿಂದ ವರ್ಜಿತನಾಗಿದ್ದಾನೆ. ಆದರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಸಗುಣ ಸಾಕಾರ, ಅವನಿಗೆ ಆಕಾರವೂ ಕೂಡ ಇದೆ, ನಿರಾಕಾರನೇನಲ್ಲ ಆ ಸ್ವಾಮಿ. ವಿಶ್ವದ ಸ್ಥಿತಿ ಲಯ ಉದಯ ಎಲ್ಲದಕ್ಕೂ ಕೂಡ ಕಾರಣೀಭೂತನಾದಂಥವನು. ಆದರೆ ಕೃಪಾ ಸಾಂದ್ರನಾದಂಥವನು, ಅತ್ಯಧಿಕವಾಗಿ ಕೃಪೆಯುಳ್ಳಂಥವನು. ಅಂತಹ ಆ ನರಹರಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿಕ್ಕಾಗಿ ಏನಾದರೂ ಮಾಡಬಲ್ಲೆ ಅನ್ನತಕ್ಕಂತಹದ್ದನ್ನು ತಿಳಿಸ್ಲಿಕ್ಕಾಗಿ ನರಹರಿ ಎಂಬುದಾಗಿ ಕರೀತಾ ಇದ್ದಾರೆ. ಲೋಕದಲ್ಲಿ ಅಂತಹದ್ದು ಕಂಡುಬರುವುದಿಲ್ಲ ಪ್ರಾಣಿ, ಆದರೆ ನರಹರಿಯಾಗಿ ಕಂಡುಬರತಕ್ಕಂಥವನು ಸ್ವಾಮಿ. ಏನನ್ನಾದರೂ ಕೂಡ ಮಾಡಬಲ್ಲೆ ಅನ್ನುವಂತಹ ಒಂದು ವ್ಯಂಗ್ಯಾರ್ಥ ಅಲ್ಲಿರುವಂತಹದ್ದಾಗಿದೆ. ಅಂತಹ ಆ ಸ್ವಾಮಿ ನಮ್ಮೆಲ್ಲರನ್ನ ಸಜ್ಜನರನ್ನು ಸಲಹಲಿ, ರಕ್ಷಣೆ ಮಾಡಲಿ, ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುವಂತಹ ಸಂದರ್ಭ ಇದು. ನಾವೆಲ್ಲರೂ ಪ್ರಾರ್ಥನೆಯನ್ನು ಸ್ವಾಮಿಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ಆ ಭಗವಂತನ ಪರಮಾನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೇಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಸಂದರ್ಭ ಇದು. ಅದ್ಭುತವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಅಲಂಕಾರ. ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ಮಹಿಳೆಯರು ಕೋಲಾಟವನ್ನು ಆಡ್ತಾ ಇದ್ದಾರೆ. ವಿವಿಧ ಪಂಗಡದವರಾಗಿ ಪ್ರತ್ಯೇಕವಾದಂತಹ ಸ್ವಾಮಿಯ ಮಹಿಮೆಯನ್ನು ತಿಳಿಸುವಂತಹ ಹಾಡು, ಆ ಹಾಡುಗಳಿಗೆ ತಕ್ಕಂತೆ ತಾವು ಕೋಲಾಟವನ್ನು ಆಡುತ್ತಾ ಆ ಭಗವಂತನ ಪ್ರೀತಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಎಂಬುದಾಗಿ ಶಾಸ್ತ್ರ ಏನು ತಿಳಿಸ್ತಾ ಇದೆ
ಆ ಭಗವಂತನ ಪ್ರೇರಣೆಯಿಂದ ಭಗವಂತನ ಪ್ರೀತಿಗಾಗಿ ನಮ್ಮೆಲ್ಲರ ಕಾರ್ಯ ಅನ್ನುವಂಥದ್ದು ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆ ವೆಂಕಟೇಶ್ವರ ಸ್ವಾಮಿಯ ಮುತ್ತಿನ ಚಪ್ಪರ ವಾಹನದಲ್ಲಿ ವಿರಾಜಿಸ್ತಾ ಇರತಕ್ಕಂತಹ ಸ್ವಾಮಿಯ ಕೃಪೆಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಪ್ರಾರ್ಥಿಸಿ ಕೃತಕೃತ್ಯರಾಗೋಣ. ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸುತ್ತಮುತ್ತಲು ಸಾವಿರಾರು ಸಾಲು ದೀವಿಗೆ 10 ದಿಕ್ಕಲಿ ಬೆಳಗುತ್ತಿದ್ದ ಹಗಲು ಬತ್ತಿಯು ವಿಸ್ತಾರದಿ ಭೂಸುರರು ಸುತ್ತುಗಟ್ಟಿ ನಿಂತಿರಲು ಮತ್ತೆ ನಮ್ಮೊಳೆಂತು ತೇಜ ಮೆಲ್ಲನೆ ನಡೆಯುತ್ತ ಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಬೆರೆದು ಬಂದ. ಹರೇ ಶ್ರೀನಿವಾಸ. సో
ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಬ್ರಹ್ಮೋತ್ಸವ ಕಾರ್ಯಕ್ರಮ ಭಾಗ್ಯನಗರದಲ್ಲಿ ನಡೀತಾ ಇರುವಂತಹದ್ದು. ಜೂಬ್ಲಿ ಹಿಲ್ಸ್ ಅನ್ನುವಂತಹ ಪ್ರದೇಶ, ಅಲ್ಲಿ ವಿಶೇಷವಾಗಿ ನಡೀತಾ ಇರತಕ್ಕಂತಹ ಬ್ರಹ್ಮೋತ್ಸವದಲ್ಲಿ ಮುತ್ತಿನ ಚಪ್ಪರ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರ ಸಮೀಪಕ್ಕೆ ಬಂದಿದ್ದಾನೆ. ಬಂದ ಆ ಸ್ವಾಮಿಯ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ, ಆಶ್ರಯಿಸಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಠಲಯ್ಯ ವಿಠಲಯ್ಯ ತಟಿತ್ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಭಜಿಸುವೆ ನಿನ್ನನು ಅಜಭವ ಸುರನುತ ಭಜ ಕಾಮತರು ಕುಜನ ಕುಠಾರ. ಭಜನೆ ಮಾಡ್ತಕ್ಕಂಥವರಿಗೆ ಕಲ್ಪವೃಕ್ಷ ಕಾಮಧೇನುವಂತೆ ಇರತಕ್ಕಂಥವನು, ದುಷ್ಟರಿಗೆ ಕುಠಾರ ಕೊಡ್ಡಲಿಯಂತೆ ಇರತಕ್ಕಂಥವನು. ಅಜ ಭವ ಇವರೇ ಮೊದಲಾದಂತಹ ಸುರರಿಂದ ನೂತನಾಗಿದ್ದೀಯ. ಹೇ ಸ್ವಾಮಿ ವಿಠಲ, ನಿನ್ನ ಆ ಕಾಂತಿ ಅದ್ಭುತವಾಗಿರುವಂತಹದ್ದು. ಕೋಟಿ ವಿದ್ಯುತ್ ದೀಪಗಳ ಸರಿ ಸಮಾನವಾದ ಅಥವಾ ಅದನ್ನು ಅತಿಕ್ರಮಿಸುವಂತಹ ಕಾಂತಿ ನಿನ್ನದಾಗಿದೆ ಹೇ ಜಗನ್ನಾಥ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಅಂತಹ ಆ ಸ್ವಾಮಿಯಲ್ಲಿ ನಾವು ಕರುಣೆಯನ್ನು ಪ್ರಾರ್ಥಿಸುವಂತಹದ್ದು. ನೀ ಕರುಣಿಸೋ ವಿಠಲ, ನಮ್ಮ ಸಾಕೋ ಪಂಠರಿ ವಿಠಲ, ನಮ್ಮೆಲ್ಲರನ್ನ ರಕ್ಷಣೆ ಮಾಡು ಹೇ ಸ್ವಾಮಿ ಶ್ರೀ ಶ್ರೀನಿವಾಸ. ದೋಷಿಗಳೊಡನೆ ಹಿರಿಯನು ನಾ ನಿರ್ದೋಷಿಗಳ ರಸನೆ ವಿಠಲ. ದೋಷಿಗಳಲ್ಲಿ ನಾನು ಹಿರಿಯನಾಗಿದ್ದೇನೆ, ಅತ್ಯಧಿಕ ದೋಷಗಳನ್ನು ಮಾಡಿದ್ದೇನೆ, ಆದರೆ ನಿರ್ದೋಷಿಯಾಗಿರ್ತಕ್ಕಂಥವನು ನೀನು. ನಿರ್ದೋಷಿಗಳ ರಸೆ ವಿಠಲ. ಸಾಸಿವೆಯಷ್ಟು ಭಕುತಿಯನ್ನು ಅರಿಯನು ಶೇಷಶಯನ ಹರಿವಿಠಲ. ಸಾಸಿವೆ ಕಾಳಿನಷ್ಟು ಕೂಡ ನಾನು ಭಕ್ತಿ ಅಂದರೆ ಏನು ಅಂತ ಗೊತ್ತಿಲ್ಲ ನಿನ್ನಲ್ಲಿ, ಆದರೆ ಶೇಷಶಯನಾಗಿರ್ತಕ್ಕಂತಹ ಹರಿ ನೀನು ಭಕ್ತರನ್ನು ವಿಶೇಷವಾಗಿ ತಿಳಿದುಕೊಂಡಿದ್ದೀಯ. ಭಕ್ತರ ಬಗ್ಗೆ ನಿನಗೆ ವಿಶೇಷವಾದ ಜ್ಞಾನ ಇದೆ, ಅದಕ್ಕಾಗಿಯೇ ಆ ಶೇಷಶಯನಾಗಿದ್ದೀಯ. ಶೇಷನ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದೀಯ. ಭವಸಾಗರದೊಳು ಮುಳುಗುವೆ ಸುಮ್ಮನೆ ಅವಲೋಕಿಪರೇ ವಿಠಲ. ನವ ನವ ವಿಷಯಕ್ಕೆ ಹಿಗ್ಗು ತಲಿಹ ಮನದವಸದ ಕಾಯೋ ವಿಠಲ. ದಿನನಿತ್ಯ ಅನೇಕ ವಿಷಯಗಳಲ್ಲಿ ನನ್ನ ಇಂದ್ರಿಯಗಳು ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾವೆ, ಮನಸ್ಸು ಹತೋಟಿಯಲ್ಲಿಲ್ಲ. ಹೇ ಸ್ವಾಮಿ, ಭವಸಾಗರದೊಳಗೆ ಮುಳುಗ್ತಾ ಇದ್ದೇನೆ, ನನ್ನನ್ನು ಸುಮ್ಮನೆ ನೋಡದಲ್ಲೇ ನನ್ನನ್ನು ಮೇಲೆತ್ತಿ ಉದ್ಧರಿಸು ಹೇ ಸ್ವಾಮಿ ಎಂಬುದಾಗಿ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಆ ಸ್ವಾಮಿಯ ಮಹಿಮೆಯನ್ನು ಲೋಕದಲ್ಲೆಲ್ಲ ಸಾರಿ ಹೇಳುವಂತಹದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ಕಾರ್ಯವನ್ನೇ ನಾವೆಲ್ಲರೂ ಈಗ ಮಾಡ್ತಾ ಇದ್ದೇವೆ. ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಭಕ್ತಿಯಿಂದ ಗೋವಿಂದರ ನಾಮಸ್ಮರಣೆಯನ್ನು ಮಾಡ್ತಾ, ನೃತ್ಯವನ್ನು ಮಾಡ್ತಾ, ಕೆಲವರು ವೇದ ಮಂತ್ರಗಳನ್ನು ಪಠಿಸುತ್ತಾ, ಮತ್ತು ಕೆಲವರು ಗೋವಿಂದರ ನಾಮಸ್ಮರಣೆಯನ್ನು ಮಾಡ್ತಾ, ಮತ್ತು ಕೆಲವರು ಅವರವರ ಕಲೆಗಳನ್ನು ಪ್ರದರ್ಶಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅವರೆಲ್ಲರ ಕರ್ತವ್ಯ ಇದಾಗಿದೆ. ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೆ ಪರದೈವವೆಂದು ಶ್ರೀ ಶ್ರೀನಿವಾಸನೇ ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ಸ್ವಾಮಿ. ಈ ವಿಷಯವನ್ನು ಡಿಂಗರಿಗರಾದಂತಹ ದಾಸರಾದಂತಹ ನಾವೆಲ್ಲರೂ ಕೂಡ ಲೋಕದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ನಾವು ಡಂಗುರವನ್ನು ಸಾರಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹರಿಯು ಮುಡಿದ ಹೂವು ಹರಿ ವಾಣದೊಳಗಿಟ್ಟುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳಿ ಕೂತ ಒಡಲು ಜಾಂಘಟೆಯ ಮಾಡಿ ನುಡಿವ ನಾಲಿಗೆ ಗಂಟೆ ಪಿಡಿದು ಬಿಡದೆ ಢಣ್ 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 ಎಂದು ಹೊಡೆದು ಚಪ್ಪಾಳಿ ಕೂತ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ. ನಾವೆಲ್ಲರೂ ಆ ಭಗವಂತನ ಡಿಂಗರಿಗರಾಗಿದ್ದೇವೆ, ದಾಸರಾಗಿದ್ದೇವೆ. ನಮ್ಮೆಲ್ಲರ ಕರ್ತವ್ಯ ಡಂಗುರವನ್ನು ಸಾರುವಂತಹದ್ದು. ಏನಂತ ಡಂಗುರ ಸಾರುವಂತಹದ್ದು ಅಂದರೆ, ಆ ಭಗವಂತನನ್ನು ಮೀರಿಸಿದಂತಹ ಮತ್ತೊಬ್ಬ ದೈವ ಇಲ್ಲ. ಇಂತು ಲೋಕಕ್ಕೆಲ್ಲ ಲಕ್ಷ್ಮೀ ಕಾಂತನಲ್ಲದಿಲ್ಲವೆಂಬೋ ಸಂತತ ಶ್ರೀ ಪುರಂದರ ವಿಠಲನೆ ಪರದೈವವೆಂದು ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ. ಅಂತಹ ಸ್ವಾಮಿಯನ್ನು ಮೀರಿಸಿದ ಮತ್ತೊಬ್ಬ ದೈವ ಇಲ್ಲವೇ ಇಲ್ಲ ಅನ್ನುವ ವಿಚಾರವನ್ನು ಲೋಕದಲ್ಲೆಲ್ಲ ನಾವು ಸಾರಿ ಹೇಳಬೇಕಂತೆ. ಅದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಕೂಡ ಆ ಭಗವಂತನ ದಾಸರು. ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಕೂಡ ಹಾಗೆ ಮಾಡ್ತಾ ಇದ್ದೇವೆ. ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಘ ಸಂಗತವ ದಾಸೋಹಂ ತವ ದಾಸೋಹಂ.
ನಿನ್ನ ದಾಸರಾಗಿದ್ದೇವೆ ಸ್ವಾಮಿ, ನಮ್ಮನ್ನು ರಕ್ಷಿಸುವ ಭಾರ ನಿನ್ನದು ಎಂಬುದಾಗಿ ಆ ಭಗವಂತನಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಬಂಧನವ ಪರಿಹರಿಸಿ ನಮ್ಮನ್ನು ರಕ್ಷಣೆ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಭವವಿದೂರನಾದಂಥವನು ಆ ಸ್ವಾಮಿ. ಆದ್ದರಿಂದ ಬಂಧನವ ಪರಿಹರಿಸೋ ಕಂದರ್ಪ ಜನಕ ಕಾರುಣ್ಯದಲ್ಲಿ ಭಕ್ತರ ಬಂಧನವ ಪರಿಹರಿಸೋ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಆ ಸ್ವಾಮಿಯ ಪಾದಪದ್ಮಗಳನ್ನು ಬಿಟ್ಟು ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ನಮಗೆ ದಾಸರು ತಿಳಿಸ್ತಾ ಇದ್ದಾರೆ. ಅದ್ಭುತವಾದ ರೀತಿಯಲ್ಲಿ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೇನಯ್ಯ. ನಾನು ತಿಳ್ಕೊಂಡೇ ಹೇಳ್ತಾ ಇದ್ದೇನೆ, ನಿನ್ನ ಪಾದ ಪದ್ಮಗಳನ್ನು ಮರೆತು ವಿಸ್ಮರಿಸಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಾದಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯದಲ್ಲಿ ನಾವು ಮನಸ್ಸನ್ನು ಇರಿಸಿ ಆ ರೀತಿಯಾಗಿ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ ದಾಸರು. ತಂದೆ ತಾಯಿಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ಕಾಯ ಜಪಿತ ನಿನ್ನ ಅಡಿಯ ಬಿಡಲಾಗದು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ನಿನ್ನ ಪಾದಪದ್ಮಗಳನ್ನು ಬಿಟ್ಟು ಜೀವನ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಕಾಯಜಪಿತನಾಗಿರ್ತಕ್ಕಂತಹ ಹೇ ಸ್ವಾಮಿ ಮನ್ಮಥ, ತಂದೆಯಾಗಿರ್ತಕ್ಕಂತಹ ಜಗದೊಡೆಯ ಶ್ರೀ ಶ್ರೀನಿವಾಸ, ತಂದೆ ತಾಯಿಗಳನ್ನು ಬಿಟ್ಟು ತಪಸ್ಸನ್ನು ಮಾಡಲಿಕ್ಕೆ ಬಹಳ ದೂರದಲ್ಲಿ ಹೋಗ್ಬೋದು, ಇರಬಹುದು. ದಾಯಾದಿಗಳನ್ನು ಬಂಧುಗಳನ್ನು ಬಿಟ್ಟು ಇರಲಿಕ್ಕೂ ಸಾಧ್ಯ. ಆ ನಮ್ಮೆಲ್ಲರ ರಾಜ ಒಡೆಯ ಏನಾದರೂ ನಮ್ಮ ಮೇಲೆ ಕೋಪವನ್ನು ಮಾಡಿದರೆ ಆ ರಾಜ್ಯವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಜೀವನವನ್ನು ನಡೆಸ್ಬೋದು. ಆದರೆ ಭಗವಂತನ ಪಾದಪದ್ಮಗಳನ್ನು, ಭಗವಂತನ ಅನುಗ್ರಹ ಇಲ್ಲದಂತೆ ಈ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ತತ್ವವನ್ನು ನಾವು ತಿಳಿದುಕೊಳ್ಳುತ್ತಾ ಸ್ವಾಮಿಯ ಈ ಮುತ್ತಿನ ಚಪ್ಪರ ವಾಹನ ವೈಭವವನ್ನು ವೀಕ್ಷಿಸುತ್ತಾ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಒಡಲು ಹಸಿದರೆ ಅನ್ನ ಉಣ್ಣದಲೇ ಇರಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು, ಮಡದಿ ಮಕ್ಕಳನ್ನೆಲ್ಲ ತೊಲಗಿಸಿಯೇ ಬಿಡಬಹುದು, ಕಡಲೊಡೆಯ ನಿನ್ನಡಿಯ ಘಳಿಗೆ ಬಿಡಲಾಗದು. ನಿನ್ನ ಪಾದಪದ್ಮಗಳನ್ನು ಒಂದು ಗಳಿಗೆ ಕೂಡ ಬಿಟ್ಟಿರಲಿಕ್ಕಾಗಲ್ಲ. ಅಂದರೆ ಸ್ವಾಮಿಯ ಅನುಗ್ರಹ ನಮ್ಮ ಮೇಲೆ ಒಂದು ಕ್ಷಣ ಇಲ್ಲದೇ ಇದ್ದರೂ ಕೂಡ ನಮ್ಮ ಜೀವನ ಇರುವುದಿಲ್ಲ. ಈ ಲೋಕದಲ್ಲಿ ನಮ್ಮ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ ಅಂದರೆ ಅದು ಭಗವಂತನ ಕರುಣೆಯಿಂದಲೇ. ಅದಕ್ಕಾಗಿ ಎಲ್ಲವನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ. ಭಗವಂತನ ಕರುಣೆ ಇಲ್ಲದಂತೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅರ್ಥ ಇಲ್ಲಿ ನಮಗೆ ಕಂಡುಬರುವಂತಹದ್ದಾಗ್ತಾ ಇದೆ. ಪ್ರಾಣವನ್ನು ಬೇಡಿದರೆ ಎತ್ತಿ ಕೊಡಬಹುದು, ಮಾನಾಭಿಮಾನವನ್ನು ತಗ್ಗಿಸಲು ಬಹುದು, ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ನಿನ್ನ ಪಾದಪದ್ಮಗಳನ್ನು ತೊರೆದು ಬಿಟ್ಟು ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಿನ್ನ ಪಾದಪದ್ಮಗಳ ಸೇವೆಯನ್ನು ಮಾಡುವ ಭಾಗ್ಯವನ್ನು ನಮಗೆ ಇದು ಕಲ್ಪಿಸಿಕೊಡ್ತಾ ಇದ್ದೀಯಾ. ನಿನ್ನ ಉತ್ಸವಗಳನ್ನು ವಿಶೇಷವಾಗಿ ಭಕ್ತರಾದ ನಮ್ಮೆಲ್ಲಿಂದ ಪಡೆದುಕೊಳ್ಳುತ್ತಾ ಆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗಿಗಳನ್ನಾಗಿ ಮಾಡಿ ಅನುಗ್ರಹಿಸ್ತಾ ಇದ್ದೀಯಾ. ಇಂತಹ ಕೃಪೆ ಸರ್ವದಾ ನಮ್ಮೆಲ್ಲರ ಮೇಲಿರಲಿ. ಶ್ರೀ ಶ್ರೀನಿವಾಸ ಕಲಿಯುಗ ಪ್ರತ್ಯಕ್ಷ ದೈವ ಸ್ವಾಮಿ ಶ್ರೀ ಶ್ರೀನಿವಾಸ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ. ಸ್ವಾಮಿ ವೈಕುಂಠವನ್ನು ಬಿಟ್ಟು ಬಂದಿದ್ದಾನೆ. ಯಾವುದಕ್ಕಾಗಿ? ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿಕ್ಕಾಗಿ. ರಮೆಯಿಂದ ಸಹಿತನಾಗಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವಿರಾಜಿಸ್ತಾ ಇದ್ದಾನೆ. ನಮ್ಮ ಹೃದಯ ಮಂದಿರದಲ್ಲಿ ವಿರಾಜಿಸ್ತಾ ಇದ್ದಾನೆ. ಲೋಕದ ಮೂಲೆ ಮೂಲೆಗಳಲ್ಲಿಯೂ ಕೂಡ ವಿರಾಜಿಸ್ತಾ ಇದ್ದಾನೆ. ವಿಶೇಷವಾಗಿ ಉತ್ಸವವನ್ನು ಪಡೆದುಕೊಳ್ತಾ ಇದ್ದಾನೆ. ಇಂತಹ ಆ ಸ್ವಾಮಿ, ಇಂತಹ ಕರುಣೆ ಇದನ್ನೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪಿ ಜನ ಕೃಷ್ಣ ಗೋಪಾಲಗಲ್ಲದೆ ಗೋಪಿ ಜನ ಪ್ರಿಯರಾದಂತಹ ಆ ಕೃಷ್ಣನಿಗೆ, ಗೋಪಾಲನಿಗಲ್ಲದೆ ಇಂತಹ ಭಾಗ್ಯ ಇನ್ನೆಲ್ಲೂ ಬರಲಿಕ್ಕೆ ಸಾಧ್ಯವಿಲ್ಲ. ಸ್ವಾಮಿಯ ಈ ಉತ್ಸವದಲ್ಲಿ ಮುತ್ತಿನ ಚಪ್ಪರ ವಾಹನ ಸೇವೆಯಲ್ಲಿ ಭಕ್ತರು ಸ್ವಾಮಿಯ ಶ್ರೀನಿವಾಸನ
ವೇಷವನ್ನು ಧರಿಸಿದ್ದಾರೆ. ಶ್ರೀದೇವಿ ಭೂದೇವಿಯ ವೇಷವನ್ನು ಧರಿಸಿ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅನೇಕ ಮುನಿಗಳು ಅಲ್ಲಿರತಕ್ಕಂಥವರಾಗಿದ್ದಾರೆ. ಉಳಿದ ದೇವತೆಗಳು ಅವರ ವೇಷವನ್ನು ಕೂಡ ಧರಿಸಿ ವಿಶಿಷ್ಟವಾದಂತಹ ವಾತಾವರಣವನ್ನು ಸ್ವಾಮಿಯ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಭಾಗ್ಯನಗರದಲ್ಲಿ ಭಕ್ತರೆಲ್ಲರೂ ಕೂಡ ಸೇರಿ ಉಂಟು ಮಾಡಿದ್ದಾರೆ. ಅಂತಹ ಭವ್ಯವಾಗಿರತಕ್ಕಂತಹ ದಿವ್ಯವಾಗಿರತಕ್ಕಂತಹ ದೇದೀಪ್ಯಮಾನವಾಗಿರತಕ್ಕಂತಹ ವಿದ್ಯುತ್ ದೀಪಗಳಿಂದ ವಿರಾಜಿಸ್ತಾ ಇರತಕ್ಕಂತಹ ಈ ಬ್ರಹ್ಮೋತ್ಸವ ಕಾರ್ಯಕ್ರಮದ ವೈಭವವನ್ನು ವೀಕ್ಷಿಸಲಿಕ್ಕಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರನ್ನ ಈ ಪ್ರತ್ಯಕ್ಷ ಪ್ರಸಾರದಲ್ಲಿ ಪಾಲ್ಗೊಳ್ಳುವಂತೆ ಅನುಗ್ರಹಿಸಿದ್ದಾರೆ. ಸ್ವಾಮಿಯ ಆಜ್ಞೆಯ ಮೇರೆಗೆ ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸಿನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ. ಸ್ವಾಮಿಯ ವಿಧ ವಿಧವಾದ ಮಹಿಮೆಯನ್ನು ತಿಳಿಸುವಂತಹ ನಾಮಗಳು, ಅನಂತ ನಾಮಗಳು, ಅನಂತ ಕಲ್ಯಾಣ ಗುಣಗಳನ್ನು ಪ್ರತಿನಿಧಿಸುವಂತಹ ನಾಮಗಳು. ಅಂತಹ ನಾಮಗಳನ್ನು ಉಚ್ಚರಿಸುತ್ತಾ ಸರ್ವತಂತ್ರ ಸ್ವತಂತ್ರನಾದಂತಹ ಸ್ವಾಮಿಯ ಪಾದಪದ್ಮಗಳಲ್ಲಿ ಸೇವೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ವಿಷ್ಣೋರತ್ಯುತ್ತಮತ್ವಾತ್. ಹರೇ ಶ್ರೀನಿವಾಸ.
ॐ